ಕಮಲಮ್ಮ, ನಿನ್ನ ಗಂಡನ ಹಾಸ್ಪಿಟಲ್ ಖರ್ಚಿಗೆ ದುಡ್ಡಿಲ್ಲ ಅಂದಿಲ್ಲ, ತಗೋ. ಶಾರದಕ್ಕ, ಮನೆ ಶಿಫ್ಟ್ ಮಾಡೋದಕ್ಕೆ ದುಡ್ಡು ಸಾಲ್ತಿಲ್ಲ ಅಂದ್ಯಲ್ಲ, ತಗೋ. ನಿಮ್ಮಿಬ್ರು ಮಕ್ಳು ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಅಂದ್ರಲ್ಲ, ತಗೊಳ್ಳಿ. ಅಮ್ಮವರೇ, ನಾವು ಕೇಳಿದ್ಕಿಂತ ಜಾಸ್ತಿ ದುಡ್ಡನ್ನೇ ಕೊಟ್ಟಿದ್ದೀರಾ? ಕಷ್ಟ ಅಂತ ಬಂದಾಗ ಸಹಾಯ ಮಾಡದೇ ಇದ್ರೆ ಹೇಗೆ ಹೇಳಿ? ನಾವೇನು ದುಡ್ಡನ್ನ ಇಟ್ಕೊಂಡು ಮರಿನಾ ಮಾಡೋಕ್ಕಾಗತ್ತೆ? ನೀವೆಲ್ಲರೂ ಖುಷಿಯಾಗಿದ್ರೆ ನಾನು ಖುಷಿ. ನೀವಿರೋದಕ್ಕೆ ಅಮ್ಮವ್ರೆ ನಾವು ನಿಮ್ಮದೇ ಕೆಲಸ ಮಾಡೋಕ್ಕಾಗ್ತಾ ಇರೋದು. ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರಲಿ. ನಾನು ನಿಮಗೆ ಸಹಾಯ ಮಾಡಿದ್ಕೆ ನಿಮ್ಮಿಂದ ಏನಾದರೂ ಪ್ರತಿಫಲ ನನಗಾಗಲೇಬೇಕಲ್ವಾ? ಅದೇನು ಮಾಡಬೇಕು ಅಂತ ಹೇಳಿ ಅಮ್ಮವ್ರೆ, ನಾವು ಮಾಡ್ತೀರಿ. ಸಿಂಚನಾಗೆ ಅಬೋಷನ್ ಆಗಿರೋದ್ರಿಂದ ಅವಳೊಂಥರ ಸನ್ನೆ ಹಿಡ್ದಂಗೆ ಆಡ್ತಿದ್ದಾಳೆ. ಅದರಿಂದ ನಮ್ಮ ಮನೆಗೆಲ್ಲ ತೊಂದರೆ ಆಗ್ತಾ ಇದೆ. ನಾವು ಎಷ್ಟು ಹೇಳಿದ್ರೂ ಕೇಳಿಸ್ಕೊಳ್ತಾನೆ ಇಲ್ಲ. ಅದಕ್ಕೋಸ್ಕರ ನೀವೊಂದು 4 ಜನ ಮಾತಾಡ್ದ ಹಾಗೆ ಅವಳು ಕಿವಿ ಮುಟ್ಟೋ ಹಾಗೆ ಒಂದು ವಿಷಯ ಮಾತಾಡಬೇಕು ಅಷ್ಟೆ. ಅಯ್ಯೋ ಅಮ್ಮನವ್ರೆ, 4 ಜನಕ್ಕಲ್ಲ 40 ಜನಕ್ಕೆ ಹಬ್ಬಿಸ್ತೀವಿ, ಆಯ್ತಾ? ಆದರೆ ಇದು ಕ್ಯಾಶುವಲ್ ಆಗಿರಬೇಕು. ನಾನು ಹೇಳಿದೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ಬಿಡ್ತು ಅನ್ನಿ ಅಮ್ಮವರೇ, ನೀವೇನು ಬೇಕು ಅಂತ ನಾವು ಮಾಡ್ತಾಯಿದ್ದೀರಾ, ಒಳ್ಳೇದಾಗಲಿ ಅಂತ ತಾನೇ ಮಾಡ್ತಿದ್ದೀರಾ. ನಾವು ಇದಕ್ಕೆ ಸಹಾಯ ಮಾಡ್ತಿದ್ದೀವಿ. ಅಲ್ಲ ಅಮ್ಮವ್ರೆ, ಇದೆಲ್ಲ ಮಾಡ್ತಿರೋದು ದೊಡ್ಡ ಯಜಮಾನ್ರಿಗೆ ಗೊತ್ತಾದರೆ ಅವ್ರು ನಮಗೆ ಸುಮ್ಮನೆ ಬಿಡ್ತಾರಾ? ತಕ್ಷಣ ಕೆಲಸದಿಂದ ತೆಗ್ದಾಕ್ತಾರೆ. ಮುಂದೆ ನಮ್ಮ ಕತೆ ಏನು? ನಾನೇ ಈ ಕೆಲಸ ನಿಮಗೆ ವಹಿಸ್ತೀನಿ ಅಂದಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾನೇ ಎಲ್ಲ ನೋಡ್ಕೊಳ್ತೀನಿ. ಆ ಜವಾಬ್ದಾರಿ ನಂದು. ಆದರೆ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿ ಅವಳ ಮನಸ್ಸಿಗೆ ಮುಟ್ಟೋ ಥರ ಕೊಂಕಾಗಿ ಮಾತಾಡಬೇಕು. ಉಳಿದಿದ್ದನ್ನ ನಾನೇ ನೋಡ್ಕೊತೀನಿ. ಸರಿ ಸರಿ ಅಮ್ಮ. ಇನ್ನು ಆ ಸಿಂಚನ ತಲೆ ಕೆಡ್ಸೋದಕ್ಕೆ ಇವ್ರುಗಳೇ ಸಾಕು. ಅವಳು ಆಡೋದನ್ನ ನೋಡಿ ಮನೆಯವರೆಲ್ಲ ತಲೆ ಕೆಡ್ಸ್ಕೋಬೇಕು. ಇನ್ಮೇಲೆ ಆಟ ಮಜವಾಗಿರುತ್ತೆ. ವೀಣಾ, ಅಡುಗೆ ಎಲ್ಲ ರೆಡಿ ಆಯ್ತಮ್ಮ? ಅಪ್ಪ, ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನಿನಗೆ ಈ ಮನೆ ಯಾರ್ದು ಅಂತ ಗೊತ್ತೇನೋ? ಇದು ಸಂತೋಷ್ ಅವ್ರ ಮನೆ. ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಇನ್ಯಾಕೆ? ಅತ್ತೆ ಹತ್ರ ಜಗಳ ಆಡಕ್ಕೆ ಅಲ್ವಾ ಮಾವ? ಅತ್ತೆ ಹತ್ರ ಜಗಳಾಡ್ದೆಲ್ಲ ಮುಗಿತಮ್ಮ. ಇನ್ನೇನಿದ್ರು ನಾನು ಮಾಡಿರೋ ತಪ್ಪಿಗೆ ಜೀವನ ಪೂರ್ತಿ ಅವಳಿಗೆ ಪ್ರೀತಿನ ಧಾರೆ ಎರೆಯೋದು, ಅವಳ ಪ್ರೀತಿನ ನಾನು ಅನುಭವಿಸೋದು ಅಷ್ಟೇ. ನೀವು ನಮಗೆ ಸರ್ಪ್ರೈಸ್ ಕೊಡ್ತೀರಾ ಅಂದಾಗಲೇ ನಮಗೆ ಚೆನ್ನಾಗಿ ಗೊತ್ತಿತ್ತು ನೀವು ಇಲ್ಲಿಗೆ ಕರ್ಕೊಂಡು ಬರ್ತೀರಾ ಅಂತ. ನಾವು ಗೆಸ್ ಮಾಡಿದ್ದು ನಿಜ ಆಯಿತು. ನೀವಿಬ್ರು ಕಿಲಾಡಿಗಳು. ಬನ್ನಿ ಬನ್ನಿ ಹೋಗೋಣ. ನಮಸ್ಕಾರ. ನಮಸ್ಕಾರ ಲಕ್ಷ್ಮಿ. ಚೆನ್ನಾಗಿದ್ಯಾ ಲಕ್ಷ್ಮಿ? ಚೆನ್ನಾಗಿದ್ದೀನಣ್ಣ, ನೀ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ತನು, ವಿಶ್ವ ಚೆನ್ನಾಗಿದ್ದೀರಾ? ಅತ್ತೆ, ನೀವು ಮತ್ತು ಅಪ್ಪ ಒಂದಾಗಿದ್ದೀರಾ ಅಂತ ನನಗೆ ಗೊತ್ತಿತ್ತು. ಆದರೆ ಅದನ್ನು ನನ್ನ ಕಣ್ಣಾರೆ ನೋಡೋಕ್ಕಾಗಿರಲಿಲ್ಲ. ಇವತ್ತು ಅದೃಷ್ಟ ಸಿಕ್ತು. ನಿಜ ಹೇಳಬೇಕು ಅಂದರೆ ಈ ಟೈಮಲ್ಲಿ ಅಮ್ಮ ಇದ್ದಿದ್ರೆ ನಮ್ಗೆಲ್ರಿಗಿಂತ ಜಾಸ್ತಿ ಅವರೇ ಖುಷಿ ಪಟ್ಟಿರೋರು. ಅತ್ತಿಗೆ ಇಲ್ಲ ಅಂತ ಯಾಕೆ ಅನ್ಕೊಳ್ತೀಯ ವಿಶ್ವ? ನಿನ್ನ ನಗುನಲ್ಲೇ ನಮ್ಮ ಅತ್ತಿಗೆ ಕಾಣ್ತಿದ್ದಾಳೆ. ಲಕ್ಷ್ಮಿ, ಬಂದವ್ರನ್ನ ಹೀಗೆ ನಿಂತ್ಕೊಂಡು ಮಾತಾಡಿಸ್ತಿರ್ತೀಯಾ? ಕೂತ್ಕೊಳ್ಳೋಕೆ ಹೇಳಿ ಏನಾದರೂ ಕುಡಿಯೋದಕ್ಕೆ ಕೊಡ್ತೀಯಾ?
ಅಣ್ಣ ಬಂದ ಸಂತೋಷದಲ್ಲಿ ಏನು ಮಾಡಬೇಕು ಅಂತಲೇ ತೋರಿಸಲಿಲ್ಲ. ಅಣ್ಣ ಕೂತ್ಕೊಂಡ. ಕೂತ್ಕೊಳ್ಳಿ. ವೀಣಾ ಜ್ಯೂಸ್ ತಗೋ. ಹಾಂ ಜಾನ್ವಿಯವರೇ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಯಾಕೆ ನನ್ನ ಮೇಲೆ ಇನ್ನೂ ಕೋಪನಾ? ನಿಮ್ಮ ಮೇಲೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ನನಗೆ ನನ್ನ ಮೇಲೆ ಕೋಪ ಅಷ್ಟೇ. ಬಿಡಿ, ಇದ್ದಿದ್ದೆ. ನೀವೇನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಆಫೀಸಿಗೆ ಹೊರಡಿ. ಆಮೇಲೆ ಆಫೀಸ್ಗೆ ಹೋಗಿ ಏನೋ ಒಂದು ನೆಪ ಮಾಡಿಕೊಂಡು ಪದೇ ಪದೇ ನನಗೆ ಕಾಲ್ ಮಾಡ್ತಾ ಇರಬೇಡಿ. ಸರಿ ಬಿಡಿ, ನಿಮ್ಮ ಮನಸ್ಸಿಗೆ ನೋವಾಗೋವಂಥ ವಿಷಯನ ಕೆಲಸನ ನಾನು ಮಾಡೋದಿಲ್ಲ. ಅದೆಲ್ಲ ಆಗಲೇ ಮಾಡಾಗಿದೆಯಲ್ಲ, ಇನ್ನೇನು ಉಳಿದಿದೆ? ಇನ್ಮೇಲಿಂದ ನೋವೇನಾದರೂ ಆಗೋದಿದ್ರೆ ಅದು ನನ್ನಿಂದ ಮಾತ್ರ. ತಗೊಳ್ಳಿ, ಆಫೀಸ್ಗೆ ಲೇಟ್ ಆಯಿತು. ಮನೆ ಕಡೆ ಜೋಪಾನ. ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೆ, ಇದೇನಿದು? ಈ ರೂಮಿಂದ ಜಿರಳೆ ತಿಗಣೆ ಎಲ್ಲ ಬರ್ತಿದೆಯಲ್ಲ. ಎಷ್ಟು ದಿನ ಆಗಿದೆಯೋ ಅಲ್ಲಿ ಕ್ಲೀನ್ ಮಾಡಿ. ಮನೆಗೆ ತಿಗಣೆ ಎಲ್ಲ ಬರಬಾರ್ದು, ಅದು ಒಳ್ಳೇದಾಗಲ್ಲ. ಅದಕ್ಕೆ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಬರ್ತಿರಲಿಲ್ಲ ಈ ನಡುವೆ. ಅವ್ರಿಗೆ ಫೋನ್ ಮಾಡಿ ಹೇಳಿಬಿಡ್ಲಾ? ಬೇಡ, ಫೋನೇ ಮಾಡಬೇಡಿ ಅಂತ ನಾನೇ ಹೇಳಿಬಿಟ್ಟು ನಾನೇ ಫೋನ್ ಮಾಡಿದ್ರೆ ಚೆನ್ನಾಗಿರಲ್ಲ. ಹಾಂ, ಈ ಪೆಸ್ಟ್ ಕಂಟ್ರೋಲ್ ಅವ್ರಿಗೆ ಫೋನ್ ಮಾಡಿದ್ರೆ ವೆಬ್ಸೈಟಲ್ಲಿ ಹೇಗೋ ನಂಬರ್ ಇರುತ್ತೆ, ಕಾಲ್ ಮಾಡೋಣ. ಹಲೋ ಸರ್, ಅದೇ ಪೆಸ್ಟ್ ಕಂಟ್ರೋಲ್. ಹಾಂ, ಏನಿಲ್ಲ ಸರ್, ನಮ್ಮ ಮನೇಲಿ ಜಿರಳೆ ಮತ್ತು ತಿಗಣೆ ಬಂದ್ಬಿಟ್ಟಿದೆ. ನೀವು ಬಂದು ಔಷಧಿ ಸ್ಪ್ರೇ ಮಾಡ್ಬೋದಾ? ಎಷ್ಟು ಚಾರ್ಜ್ ಮಾಡ್ತೀರಾ? ಮೇಡಮ್, ಅದು ಡೂಪ್ಲೆಕ್ಸ್ ಹೌಸ್ ಆದರೆ 3500 ಚಾರ್ಜ್ ಮಾಡ್ತೀವಿ ಮೇಡಮ್. ನೋ ಪ್ರಾಬ್ಲಮ್ ಸರ್, ಅಮೌಂಟ್ ಓಕೆನೆ. ನೀವು ಯಾವಾಗ ಬರ್ಬೋದು? ನಿಮ್ಮ ಮನೆ ಅಡ್ರೆಸ್ ಕೊಟ್ಟರೆ ಇನ್ನು ಅರ್ಧ ಗಂಟೆ ಅಲ್ಲಿ ಇರ್ತೀವಿ ಮೇಡಮ್. ಶೋರ್ ಸರ್, ನಾನು ಈಗಲೇ ನಿಮ್ಮ ಲೊಕೇಶನ್ ಕಳಿಸ್ತೀನಿ. ಇದೆ ಅಲ್ವಾ ನಿಮ್ಮ ವಾಟ್ಸಪ್ ನಂಬರು? ನಿಮ್ಮ ಮನೆ ಹತ್ರ ಬಂದು ಫೋನ್ ಮಾಡ್ತೀವಿ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಸರ್.